ದರ್ಶನ್ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ. ದರ್ಶನ್ ಜೊತೆ ಮಾತಾಡಬೇಕು ಅಂತ ಅರ್ಜುನ್ ಸರ್ಜಾ ಮಾತನಾಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗಿಗೆ ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಡೆವಿಲ್ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ಲಿ, ಡೆವಿಲ್ಗೆ ಶುಭವನ್ನ ಹಾರೈಸಿದ್ದಾರೆ ನಟ ಅರ್ಜುನ್ ಸರ್ಜಾ. ಅರ್ಜುನ್ ಸರ್ಜಾ ಫ್ಯಾಮಿಲಿ, ಅದೇ ರೀತಿಯಾಗಿ ನಟ ದರ್ಶನ್ ಫ್ಯಾಮಿಲಿಯ ಮಧ್ಯೆ ಒಂದಷ್ಟು ಬಿರುಕುಗಳು ಉಂಟಾಗಿತ್ತು. ಧ್ರುವ ಸರ್ಜಾ ಅವರು ಕೂಡ ಮಾತನಾಡ್ತಾ ಇರಲಿಲ್ಲ. ಅಂದರೆ ಒಂದು ವೇದಿಕೆಯಲ್ಲಿ ದರ್ಶನ್ ಅವರು ಬರ್ತಾ ಇದ್ದಂತೆಯೇ ಆ ಸಂದರ್ಭದಲ್ಲಿ ಧ್ರುವ ಸರ್ಜಾ ಹೊರನಡೆದಿದ್ದು ಕೂಡ ಉಂಟು. ಅದೆಲ್ಲವನ್ನ ಕೂಡ ಗಮನಿಸಿದಂತಹ ಅಭಿಮಾನಿಗಳು ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಇದೀಗ ಅರ್ಜುನ್ ಸರ್ಜಾ ಓಪನ್ ಆಗಿ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನಟ ದರ್ಶನ್ ಅವರನ್ನ ಭೇಟಿ ಆಗಬೇಕು, ಬಹಳ ವರ್ಷಗಳಾಗಿದೆ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ನಟ ದರ್ಶನ್ ಮತ್ತೆ ಇದೀಗ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಡೆವಿಲ್ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ, ರಾಜ್ಯಾದ್ಯಂತ ಸಕ್ಸಸ್ ಅನ್ನ ಕಾಣಲಿ ಅಂತ ಕೂಡ ಹಾರೈಸಿದ್ದಾರೆ. ಜೊತೆಗೆ ಈಗ ಅದರ ಜೊತೆಗೆ ಪ್ರೇಮ ಬರಹ ಒಂದು ಸಿನಿಮಾ ಸಾಂಗಲ್ಲೂ ನೀವು ಧ್ರುವ ಸರ್, ದರ್ಶನ್ ಸರ್ ಇದ್ರಿ. ಸೊ ಏನಾದರೂ ಕನೆಕ್ಷನ್ ಟಚ್ ಏನಾದರೂ ಮಾತಾಡಿದ್ರ ದರ್ಶನ್ ಸರ್ ಜೊತೆಗೆ? ಈಗ ಇಲ್ಲ, ಈಗ ತುಂಬ ದಿನ ಆಯಿತು ನಾನು ಮಾತಾಡಬೇಕು. ಈಗ ಡೆವಿಲ್ ಸಿನಿಮಾ ಕೂಡ ಅವ್ರ ಶೂಟಿಂಗ್ ಶುರುವಾಗಿರೋ ಅಂಥದ್ದು. ಒಳ್ಳೇದಾಗಲಿ, ಡೆವಿಲ್ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಬಿಟ್ಟೆ. ಆ ಸಿನಿಮಾನು ಬಂದು ದೊಡ್ಡ ಯಶಸ್ವಿ ಆಗಲಿ ಅಂತ ನಾನು ಕೋರ್ಕೋತೀನಿ. ಅದರ ಜೊತೆಗೆ ಪ್ರೇಮ ಬರಹ ಒಂದು ಸಿನಿಮಾ ಸಾಂಗಲ್ಲೂ ನೀವು ಧ್ರುವ ಸರ್, ದರ್ಶನ್ ಸರ್ ಇದ್ರಿ. ಸೊ ಏನಾದರೂ ಕನೆಕ್ಷನ್ ಟಚ್ ಏನಾದರೂ ಮಾತಾಡಿದ್ರ ದರ್ಶನ್ ಸರ್ ಜೊತೆಗೆ? ಈಗ ಇಲ್ಲ, ಈಗ ತುಂಬ ದಿನ ಆಯಿತು ನಾನು ಮಾತಾಡಬೇಕು. ಈಗ ಡೆವಿಲ್ ಸಿನಿಮಾ ಕೂಡ ಅವ್ರ ಶೂಟಿಂಗ್ ಶುರುವಾಗಿರೋ ಅಂಥದ್ದು. ಒಳ್ಳೇದಾಗಲಿ, ಡೆವಿಲ್ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಬಿಟ್ಟೆ. ಆ ಸಿನಿಮಾನು ಬಂದು ದೊಡ್ಡ